ನಮಸ್ಕಾರ. ಸ್ಕೂಲ್ ಅನ್ನೋದು ಮಕ್ಕಳಿಗೆ ಭಾಳ ಮುಖ್ಯ. ಯಾಕಂದರೆ ಸ್ಕೂಲ್ ಲೈಫಲ್ಲಿ ಮಕ್ಕಳಿಗೆ ಡೆವಲಪ್ಮೆಂಟ್ ಸರಿಯಾಗಾದರೆ ಅವ್ರ ಇಡೀ ಜೀವನ ಚೆನ್ನಾಗಾಗುತ್ತೆ. ನಾವು ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ ದೇಶದ ಬೆಳವಣಿಗೆಗೆ, ಮಕ್ಕಳ ಬೆಳವಣಿಗೆಯನ್ನು ಮಾಡೋದಕ್ಕೋಸ್ಕರ ಅಂತ ಒಂದು ವ್ಯವಸ್ಥೆಯನ್ನು ಕಟ್ಟಿದ್ದೀವಿ. ನಮ್ಮ ವ್ಯವಸ್ಥೆ ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್. ನಮ್ಮ ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಹೇಗೆ ನಾವು ಹೆಲ್ಪ್ ಮಾಡ್ತೀವಿ, ಮಕ್ಕಳ ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನು ಹೇಳ್ತೀವಿ. 4 ಅಂಶಗಳ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಮೊದಲನೇದು ಮಕ್ಕಳ ಚಾರಿತ್ರ್ಯ ನಿರ್ಮಾಣ ಅಂತಂದರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಎರಡನೇದು ವ್ಯಕ್ತಿತ್ವ ನಿರ್ಮಾಣ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಮೂರನೇದು ಸಾಮರ್ಥ್ಯ ನಿರ್ಮಾಣ, ಅಬಿಲಿಟಿ ಆರ್ ಕಾಂಪಿಟೆನ್ಸ್ ಡೆವಲಪ್ಮೆಂಟ್. ನಾಲ್ಕನೇದು ಮೊದಲ ಮೂರನ್ನೂ ಬಳಸ್ಕೊಂಡು ಆಗಬೇಕಾಗಿರುವಂಥದ್ದು ರಾಷ್ಟ್ರ ನಿರ್ಮಾಣ, ನ್ಯಾಷನಲ್ ಡೆವಲಪ್ಮೆಂಟ್. ಈ 4 ಹಂತಗಳಲ್ಲಿ ಮಕ್ಕಳನ್ನ ಬೆಳೆಸಿದಾಗ ಮಕ್ಕಳು ಯಾರೇ ಇರಲಿ, ಯಾವುದೇ ಪರಿಸ್ಥಿತಿಯಿಂದ ಬಂದಿರಲಿ, ಅವರ ಅಪ್ಪ ಅಮ್ಮ ಏನಾದರೂ ಮಾಡ್ತಾ ಇರಲಿ, ಎಲ್ಲ ಮಕ್ಕಳಿಗೂ ಏನು ಬೇಕಾದರೂ ಸಾಧನೆ ಮಾಡುವಂಥ ಶಕ್ತಿ ಅವರಲ್ಲೇ ಇರುತ್ತೆ. ಆ ಸಾಧ್ಯತೆಯನ್ನು ಮಾಡಿಕೊಡ್ಬೇಕಾಗಿರೋದು ನಮ್ಮ ಕೆಲಸ, ಶಾಲೆ. ಚಾರಿತ್ರ್ಯ ನಿರ್ಮಾಣ ಯಾಕೆ ಇಂಪಾರ್ಟೆಂಟ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿ ಡೆವಲಪ್ ಆದರೆ ಮಕ್ಕಳು ವ್ಯಕ್ತಿಯಾಗಿ ತುಂಬ ಗಟ್ಟಿಯಾಗಿರ್ತಾರೆ, ಸಮಸ್ಯೆಗಳನ್ನು ಎದುರಿಸ್ತಾರೆ, ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಬ್ಯಾಲೆನ್ಸ್ ತಪ್ಪದಲ್ಲೇ ಮ್ಯಾನೇಜ್ ಮಾಡುವಷ್ಟು ಶಕ್ತಿ ಅವರಲ್ಲಿ ಬಂದಿರುತ್ತೆ. ಮತ್ತೆ ಯಾರು ನೋಡಿಲ್ಲ ಅಂದ್ರೂ ಸರಿಯಾದ ಕೆಲಸಗಳನ್ನೇ ಮಾಡ್ತಾರೆ, ಜೀವನನ ಸರಿಯಾದ ರೀತಿಯಲ್ಲಿ ನಡೆಸ್ತಾರೆ. ವ್ಯಕ್ತಿತ್ವ ನಿರ್ಮಾಣ ಮಾಡೋದ್ರಿಂದ ಮಕ್ಕಳು ಸಮಾಜದ ಜೊತೆಗಿನ ವ್ಯವಹಾರವನ್ನು ಚೆನ್ನಾಗಿ ಮಾಡ್ಕೊತಾರೆ, ಸಮಾಜದಲ್ಲಿ ಜನಗಳಿಗೆ ಬೇಕಾದವರಾಗ್ತಾರೆ, ಅವರು ಯಶಸ್ವಿ ಆಗ್ತಾರೆ, ಅವರು ಸಮಾಜದ ಜೊತೆ ಚೆನ್ನಾಗಿ ಬೆರೀತಾರೆ, ಎಲ್ಲರಲ್ಲಿ ಒಂದಾಗಿ ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ಅನುಕೂಲ ಆಗುತ್ತೆ. ವ್ಯಕ್ತಿತ್ವ ಗಟ್ಟಿಯಾಗಿರಬೇಕು. ಮೂರನೇದು ಸಾಮರ್ಥ್ಯ ಸರಿಯಾಗಿದ್ದರೆ ಮಕ್ಕಳು ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬೇಕಾದಷ್ಟು ಸಾಮರ್ಥ್ಯಗಳನ್ನು ಡೆವಲಪ್ ಮಾಡಬೇಕು ಶಾಲೆಯಲ್ಲಿ. ಅವರು ಓದೋ ಸಾಮರ್ಥ್ಯವನ್ನು ಡೆವಲಪ್ ಮಾಡಬೇಕು, ಅವರಲ್ಲಿ ಶಾರೀರಿಕ ಸಾಮರ್ಥ್ಯಗಳನ್ನು ಡೆವಲಪ್ ಮಾಡಬೇಕು, ಭಾವನಾತ್ಮಕ ಸಾಮರ್ಥ್ಯಗಳು, ಬೌದ್ಧಿಕ ಸಾಮರ್ಥ್ಯ, ಈ ಎಲ್ಲ ಸಾಮರ್ಥ್ಯಗಳನ್ನು ಡೆವಲಪ್ ಮಾಡಿದಾಗ ಅವರಲ್ಲಿ ಸಾಧನೆ ಮಾಡೋದಕ್ಕೆ ಬೇಕಾಗಿರುವಂಥ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನು ಬಳಸ್ಕೊಂಡು ಮಕ್ಕಳು ರಾಷ್ಟ್ರ ನಿರ್ಮಾಣದ ಕಡೆಗೆ ಕೆಲಸ ಮಾಡ್ತಾರೆ. ಹೇಗದಾಗುತ್ತೆ, ಅವರು ಎಕ್ಸಾಮಲ್ಲಿ ಹೆಂಗೆ ಚೆನ್ನಾಗಿ ಮಾಡೋದು ಅನ್ನೋದನ್ನು ಕಲಿಸ್ತೀವಿ, ಅವರು ಕಾಂಪಿಟೇಷನ್ ಅನ್ನು ಫೇಸ್ ಮಾಡೋದನ್ನು ಕಲಿಸ್ತೀವಿ. ದೇಶದ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಪ್ರಪಂಚದ ಮಟ್ಟದಲ್ಲಿ ಅವಕಾಶಗಳನ್ನು ಗುರುತಿಸೋದು ಹೇಗೆ, ಅವಕಾಶಗಳನ್ನು ಬಳಸ್ಕೊಳ್ಳೋದು ಹೇಗೆ, ಮತ್ತು ಆ ಅವಕಾಶಗಳನ್ನು ಬಳಸ್ಕೊಂಡು ಅದರಲ್ಲಿ ಯಶಸ್ವಿ ಆಗೋದು ಹೇಗೆ ಅನ್ನೋದನ್ನು ಮಕ್ಕಳಿಗೆ ನಾವು ತಯಾರಿ ಮಾಡ್ತೀವಿ. ಈ 4 ಹಂತಗಳಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಅವರು ಸಮಾಜದಲ್ಲಿ, ವಿದ್ಯಾಭ್ಯಾಸದಲ್ಲಿ ಅವರ ಅಂತಸ್ತು, ಐಶ್ವರ್ಯ, ಆಸ್ತಿ, ಅಧಿಕಾರ ಎಲ್ಲವನ್ನ ಪಡ್ಕೊಳ್ತಾರೆ. ಅವರ ಚಾರಿತ್ರ್ಯ ಸ್ಟ್ರಾಂಗ್ ಆಗಿದ್ದು, ವ್ಯಕ್ತಿತ್ವ ಗಟ್ಟಿಯಾಗಿದ್ದು, ಅವರಲ್ಲಿ ಸಾಮರ್ಥ್ಯಗಳಿದ್ದಾಗ ಅವರ ಅಂತಸ್ತು, ಐಶ್ವರ್ಯ, ಅಧಿಕಾರ ಇವೆಲ್ಲವೂ ರಾಷ್ಟ್ರ ನಿರ್ಮಾಣಕ್ಕೂ ಉಪಯೋಗ ಆಗುತ್ತೆ. ಈ 4 ಆಯಾಮಗಳಲ್ಲಿ ಮಕ್ಕಳನ್ನು ತಯಾರು ಮಾಡುವಂಥ ವ್ಯವಸ್ಥೆನೇ ನಮ್ಮ ರೀಬಿಲ್ಡ್ ಇಂಡಿಯಾ ಮೆಥಡಾಲಜಿ ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿರೋದು. ನೀವು ನಿಮ್ಮ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತೀರಾ, ನಿಮ್ಮ ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗಗಳನ್ನು ಮಾಡ್ತೀರಾ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀರಾ. ಈ ಅವಕಾಶ ನಿಮ್ಮ ಮುಂದೆ ಇರೋದು ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸುವಂಥ ಅವಕಾಶ, ನಿಮ್ಮ ಮಕ್ಕಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥ ಅವಕಾಶ. ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಮಕ್ಕಳು ಯಾವ ಮಟ್ಟಕ್ಕೆ ಬೆಳೀತಾರೆ ಅನ್ನೋದನ್ನು ಈ ದಿನದಲ್ಲಿ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ನೀವು ನಿಮ್ಮ ಜವಾಬ್ದಾರಿ ಏನು ಅಂತಂದರೆ, ಇಂಥ ಒಂದು ವ್ಯವಸ್ಥೆ ಇದೆ ಅಂತ ಅನ್ನುವಾಗ ಈ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶಾಲೆಯಲ್ಲಿ ಸೇರಿಸೋ ಅವಕಾಶ ಆದರೆ ಇಲ್ಲಿ ಸೇರಿಸಬೇಕು. ಅವಕಾಶ ಆಗಿಲ್ಲ ಅಂತಂದರೆ ವ್ಯವಸ್ಥೆ ಹೇಗಿರಬೇಕು, ವಿದ್ಯಾಭ್ಯಾಸ ಹೇಗಿರಬೇಕು ಅನ್ನೋ ತಿಳುವಳಿಕೆ ಬರುತ್ತೆ. ಆ ರೀತಿ ಮಕ್ಕಳನ್ನು ಮಾರ್ಗದರ್ಶನ ಮಾಡ್ತಾ ಹೋದರೆ ನಿಮ್ಮ ಮಕ್ಕಳು ಕೂಡ ಅವರಿವಾಗ ಯಾವುದೇ ಮಟ್ಟದಲ್ಲಿರಲಿ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡೇ ಮಾಡ್ತಾರೆ. ಅವರ ವಿಶ್ವಾಸದ ಮೇಲೆ, ಅವರ ನಂಬಿಕೆ, ಅವರ ಸಾಮರ್ಥ್ಯದ ಮೇಲೆ ವಿಶ್ವಾಸ ಇರಬೇಕು. ಅವರಲ್ಲಿ ಅವ್ರ ಬಗ್ಗೆ ಇರೋ ವಿಶ್ವಾಸದ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಇದೆಲ್ಲದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಿಮ್ಮ ಮಕ್ಕಳು ಪ್ರಪಂಚದಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ, ಯಾರ ಮಟ್ಟಕ್ಕೆ ಬೇಕಾದರೂ ಸಾಧನೆ ಮಾಡೋ ಶಕ್ತಿ ಅವರಲ್ಲಿದೆ. ಆ ಶಕ್ತಿಯನ್ನು ಜಾಗೃತಗೊಳಿಸಿ, ಬೆಳೆಸಿ, ಅದನ್ನು ಅವರು ಬಳಸ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥದ್ದೇ ನಮ್ಮ ನೋಬಲ್ ಇಂಟರ್ನ್ಯಾಷನಲ್ ಶಾಲೆಯ ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆ. ಬನ್ನಿ, ಶಾಲೆಗೆ ಬನ್ನಿ, ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಮಕ್ಕಳ ಜೀವನ ಸಂಪೂರ್ಣವಾಗಿ ಬದಲಾಗುವಂಥ ಅವಕಾಶ ಇದೆ. ಇದನ್ನು ತಿಳ್ಕೊಳ್ಳಿ. ಮಕ್ಕಳ ಜೀವನಕ್ಕೆ ನೀವು ಕೊಡುವಂಥ ಅತಿ ದೊಡ್ಡ ಗಿಫ್ಟ್ ಅದು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಮಕ್ಕಳು ಅವರ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ. ಮತ್ತು ಅವರ ಎಲ್ಲ ಸಾಮರ್ಥ್ಯಗಳು ನಮ್ಮ ರಾಷ್ಟ್ರದ ನಿರ್ಮಾಣಕ್ಕೆ ಸಹಕಾರಿಯಾಗಲಿ ಅಂತ ನಾನೆಲ್ಲರಿಗೂ ಹೇಳ್ತೀನಿ. ನಮಸ್ಕಾರ.